ಇಮಿಡಿಯೇಟ್ ಬರಬೇಕು. 12 ಆರಂಭ ಸೂಚನೆ ಪಡ್ಕೊಳ್ತಾ ಇದ್ದೇವೆ ನೋಡಿ. ನೀವು ಬರೋದಿದ್ರೆ ನಾವು ನೋ ನೇಮ್ ಮೆನ್ಷನ್ ಮಾಡ್ತೇವೆ. ಸಂಜಯ್ ಮತ್ತು ಜಗ್ಗು ಆರಂಭಿಕ ಹಂತದ ಆಟಗಾರರು ಅಂಕಣ ಒಳ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ರಾಹುಲ್ ಗಣೇಶ್ ಚಿತ್ರದುರ್ಗದ ಪರವಾಗಿ ಮೊದಲ ಓವರ್ಗಾಗಿ ವಿಷ್ಣುವನ್ನ ಬಳಸ್ತಾ ಇದೆ ಕೂಡ. ಎಸ್ಆರ್ಕೆ ಭಾಗದಲ್ಲಿ ಸಿಕ್ಸರ್ ಕಿಂಗ್ಸ್ ಸಕಲೇಶ್ಪುರ. ವಿಷ್ಣು ಎಸ್ಆರ್ಕೆ ಭಾಗವನ್ನು ಕೂಡ ಮೊದಲ ಪವರ್ ಪ್ಲೇ ರನ್ಗಾಗಿ ಕಾಣ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯ ಆಟ ಇಲ್ಲಿ ಸಾಗ್ತಾ ಇದೆ. ಮೊದಲ ಚೆಂಡು ಬಹಳ ಸುಂದರದ ಒಂದು ಎಸೆತ ಕೂಡ. ವಿಕೆಟ್ಗಳನ್ನು ಆವರಿಸಿಕೊಂಡು ಹೊಡೆಯುವ ಪ್ರಯತ್ನಗಳು ನಡುವೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಚಿತ್ರದುರ್ಗ ಮೈದಾನದಲ್ಲಿ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಹೊಡೆದವನ್ನ ಕಾಣುವಂತ ಪ್ರಯತ್ನ, ಫಾಲ್ನಾಗ್ ನಡುವೆ ಚೆಂಡು ಹಾದು ಹೋಗ್ತಾ ಇದೆ. ಅಂತಿಮ ಕ್ಷೇತ್ರಕ್ಷಣೆ ಬಹಳ ಶುದ್ಧವಾದ ಕ್ಷೇತ್ರಕ್ಷಣೆ ಕೂಡ ಈ ಹಂತ ದಾಖಲಿಸ್ತಾ ಇದ್ದಾರೆ ಸಿಕ್ಸರ್ ಕಿಂಗ್ಸ್ ಸಕಲೇಶ್ಪುರದ ಪರವಾಗಿ. 2 ಓಟಗಳ ಚೂರ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಮೊದಲ 2 ಚೆಂಡುಗಳ ಮುಕ್ತಾಯದ ಬಳಿಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಚಿತ್ರದುರ್ಗದ ಬಿಜೆಪಿ ಯುವ ಮುಖಂಡರು ಶ್ರೀಯುತ ರಘುಚಂದನ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದೊಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ನಡುವೆ ಹೆಸರುವನ್ನ ಚೆಂಡು ಮೆಡಿಗಡೆ ಭಾಗ ನಡುವೆ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಆಟಗಾರರು ಹಂತದಲ್ಲಿ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ತನ್ನ ಮೊತ್ತ 3 ಚೆಂಡುಗಳ ಮುಕ್ತಾಯದ ಬಳಿಕ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 3 ಓಟವನ್ನು ತಲುಪ್ತಾ ಇದ್ದಾರೆ. ನಾಲ್ಕನೆಯ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ನಡುವೆ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಅನ್ನುವಂಥ ಒಂದು ಸೂಚನೆ ನಾಯಕರು ಕೊಡ್ತಾ ಇದ್ದಾರೆ. ಅಂಗಣ ಒಳ ಭಾಗದಲ್ಲಿ ಪ್ರತಿಷ್ಠಿತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಐದನೇ ಚೆಂಡು ಮತ್ತೊಂದು ಬೆರಸಿನ ಹೊಡೆತ ಮಿಡ್ಡಿಗರ ಬಾದಲ್ಲಿ ಚಣಕಾಲ ಗಾಲಿಯಲ್ಲಿ ತೇಳ್ತಾ ಇದೆ. ಬಹಳ ಸುಂದರ ಹೊಡೆತವನ್ನು ದಾಖಲಿಸಿದ್ರು. ಏತನ್ಮಧ್ಯೆ ಚೆಂಡು ಸೀಮಾರ್ಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಇದೀಗ ವೇದಿಕೆಗೆ ನಮ್ಮ ಶ್ರೀಯುತ ರಘುಚಂದನ್ ಅವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಬಿಜೆಪಿಯ ಯುವ ಮುಖಂಡರು, ನಮ್ಮ ಚಿತ್ರದುರ್ಗದ ಭವಿಷ್ಯ ಅಂತಾನೆ ಹೇಳ್ಬೋದು. ಅವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ರಾಜವೀರ ಮದಕರಿ ನಾಯಕ ವೇದಿಕೆಯ ವತಿಯಿಂದ, ಸ್ನೇಹಜೀವಿ ಸೂರಪ್ಪ ಗೆಳೆಯರ ಬಳಗ ವತಿಯಿಂದ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನ ವೇದಿಕೆ ಮೇಲೆ ಬಯಸ್ತಾ ಇದ್ದೇನೆ. ರಘುಚಂದನ್ ಅವರು ದುರ್ಗದ ಸೇರ್ಪಡೆಯೂ ಕೂಡ ಏನೇ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮ ಇದ್ರೂ ನಮಗೆ ಪ್ರೋತ್ಸಾಹ ಬೆಂಬಲ ನೀಡ್ಕೊಂತ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜನಪ್ರಿಯ ದಾವಣಗೆರೆಯ ನೇತಾರು
ಜಯಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 18 ಬಾರಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ನಮ್ಮ JP ಅವರು ದಯವಿಟ್ಟು ಮೇಲ್ಗಡೆ ಬರಬೇಕು. ಇದೀಗ ರಘುಚಂದ್ರನ್ ವೇದಿಕೆ ಮೇಲೆ ಆಸೀನಾಗ್ತಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಮೊದಲ ಓವರ್ ಮುಕ್ತಾಯದ ಬಳಿಕ 6 ಚೆಂಡುಗಳಲ್ಲಿ ತಂಡದ ಮತ್ತು ಅಂಕಿಅಂಶಗಳ ಪಟ್ಟಿಯಲ್ಲಿ 11ಕ್ಕೆ ಉಲ್ಲಾಸನ ಕಂಡುಕೊಂಡು ಪಂದ್ಯಾಕೂಟವನ್ನು ಆಡ್ತಾ ಇದೆ ರಾಹುಲ್ ಕ್ರೀಡರ್ಸ್ ಚಿತ್ರದುರ್ಗ. ಇಲ್ಲಿ ಫೀಲ್ಡ್ ಹಿಂದ್ಗಡೆ ಬೈಕ್ಗಳು ಪಾರ್ಕಿಂಗ್ ಮಾಡಿದ್ದೀರಾ, ಎಲ್ಲ ರೋಡಿಗೆ ಅಡ್ಡ ಮಾಡಿದ್ದೀರಾ. ಯಾರಾದರೂ ಪೊಲೀಸ್ ಬಂದು ಬೈಕ್ನ ತಗೊಂಡೋದ್ರೆ ನಿಮ್ಮದೇ ಜವಾಬ್ದಾರಿ. ದಯವಿಟ್ಟು ರೋಡಿಗೆ ನಿಲ್ಸಿರೋರೆಲ್ಲ ನೀಟಾಗಿ ಬಂದು ಪಾರ್ಕ್ ಮಾಡಿ ಹೋಗ್ಬೇಕು, ಇಲ್ಲಾಂದ್ರೆ ನಿಮ್ಮದೇ ಜವಾಬ್ದಾರಿ ನೋಡ್ರಿ, ಹೇಳ್ತಾ ಇದ್ದೀನಿ. ಶಶಾಂಕ್ ಸಾರ್ಕ ಭಾಗದಲ್ಲಿ ಈ ತನ್ಮದೆ ಸೇರುವಂತ ಚೆಂಡು ಒಂದೋಟದ ಹೆಚ್ಚುವರಿಗೆ ಸೇರ್ಪಡೆಯನ್ನು ಕೂಡ ರಿಸ್ಕಿ ಬೋಟ್ಗಳ ಪೂರೈಕೆಯನ್ನು ಕೂಡ ಆಟಗಾರ ಮಾಡಿಕೊಂಡ್ರು. 38 ಸರ್ಕಲ್ನಲ್ಲಿ ತಂಡದ ಮೊತ್ತ ಕೂಡ ಒಂದೋಟ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 12ರ ಮೊತ್ತ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾವೆ. 2ನೇ ಓವರ್ ಚಾಲ್ತಿಯಲ್ಲೇ 6 ಓವರ್ಸ್ ಮ್ಯಾಚ್, 6 ಓವರ್ಗಳ ಪಂದ್ಯಕೂಟ ಇದಾಗ್ತಾ ಇದೆ. ವೈಡ್ ಬಾಲ್ ಎನ್ನುವಂತ ಒಂದು ಸೂಚನೆ ನಿರ್ಣಾಯಕರು ಹಂತದಲ್ಲಿ ಕೊಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 5 ಚೆಂಡು ಇನ್ನೂ ಕೂಡ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ಪಂದ್ಯ ಜೈ ಕರ್ನಾಟಕ ಬೆಂಗಳೂರು ಮತ್ತು ರಾಯಲ್ ಫ್ರೆಂಡ್ಸ್ ನಾಯಕನಾಟಿ 2ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಆಟವನ್ನು ಆಡುತ್ತಾ ರೆಡಿ ಇರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಅದಾದ ಬಳಿಕ 3ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಅಥರ್ವ ಶೃಂಗೇರಿ ಮತ್ತು ಮದನಿ ಕ್ರಿಕೆಟರ್ಸ್ ಚಿತ್ರದುರ್ಗ 3ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಆಟವನ್ನು ಆಡುತ್ತೆ. 3 ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಆಟಗಳು ಇವತ್ತು ರಾತ್ರಿಯ ವೇಳೆಯಲ್ಲಿ ಸಾಗುತ್ತೆ ಕೂಡ. SRK ಭಾಗವನ್ನು ಮತ್ತೆ ಶಶಾಂಕ ಪಡ್ಕೊಳ್ತಾ ಇದ್ದಾರೆ. ಸಕ್ತೇಶ್ಪುರದ ಪರವಾಗಿ ಹೊಡೆದವನ್ನ ಕಾಣುವಂತಹ ಪ್ರಯತ್ನ, ಓಟುಗಳು ಬಿಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಆಗಲೂ ರಾತ್ರಿಯ ಆರ್ನಿಶಿ ಕ್ರಿಕೆಟ್ ಪಂದ್ಯಕೂಟ 4ನೇ ದಿನದ ರಾತ್ರಿಯ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಸೂರಪ್ಪ ಅವರ ಮುಂದಾಳತ್ವದಲ್ಲಿ ತೇಜಿವಿ ಗೆಳೆಯರ ಬಳಗ ಚಿತ್ರದುರ್ಗ ಸಂಯೋಜನೆ ಈ ಪಂದ್ಯಕೂಟ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 18 ಬಾರಿ ಪಂದ್ಯಾಟವನ್ನ ಬಹಳ ಸುವ್ಯವಸ್ಥಿತವಾಗಿ ಟೆನ್ನಿಸ್ ಬಾಲ್ನಲ್ಲಿ ನಡೆಸಿದಂತ 11 ದಾವಣಗೆರೆ ಅದರ ರುಬಾರಿಗಳಾಗಿರುವಂತಹ ಜಯಪ್ರಕಾಶ್ ಗೌಡ ಅವರು ಪಂದ್ಯಾಟ ವೀಕ್ಷಣೆಯನ್ನು ಕೂಡ ಮುಖ್ಯ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಅಭಿಮಾನದ ಕೃತಜ್ಞತೆಯನ್ನು ಕೂಡ ಈ ಪಂದ್ಯಾಕೂಟದ ಪರವಾಗಿ ನಾವು ಬಯಸ್ತಾ ಇದ್ದೇವೆ. ಮೊದಲ 2ನೇ ಓವರ್ ಮುಕ್ತಾಯದ ಬಳಿಕ ಶಶಾಂಕ್ ಓವರ್ನಲ್ಲಿ ಕೇವಲ 2 ಓಟುಗಳು ಬರ್ತಾ ಇದ್ದಾವೆ. ಎರಡು ಓವರ್ ಮುಕ್ತಾಯದಲ್ಲಿ ತಂಡ ಮತ್ತು 13 ಓಟುಗಳು. ಅಣ್ಣ ಫೋಕಸ್ ಲೈಟ್ ಅನ್ನು ಆಫ್ ಮಾಡಿ. ಪಿಚ್ ಸೈಟ್ ಇರುವಂತ ಫೋಕಸ್ ಲೈಟ್ ಅನ್ನ ಎಲೆಕ್ಟ್ರಿಷಿಯನ್ ಆಫ್ ಮಾಡಬೇಕಾದಷ್ಟು ಬೇಗ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಸುದ್ದಿ ಪರಿಚಯವನ್ನು ಮಾಡ್ತಾ ಇದೆ SRK ಭಾಗದಲ್ಲಿ. ನಾಯಕವನ್ನ ಕಂಡ ಚೆಂಡು ಓಟಗಳು ಬಿಡ್ತಾ ಇಲ್ಲ ಕೂಡ. ಸ್ಲೋವರ್ ಮಾದರಿ ಒಂದು ಎಸೆತ, ಓಟವನ್ನ ದಾಂಡಿಗರು ದಾಖಲಿಸ್ತಾ ಇಲ್ಲ.
ರಾಹುಲ್ ಟ್ರೇಡರ್ ಚಿತ್ರದುರ್ಗ ಸಿಕ್ಸರ್ಸ್ ಕಿಂಗ್ ಸಕಲೇಶ್ಪುರ ನಡುವಿನ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದಾಗ್ತಾ ಇದೆ. ಮೂರನೇ ಓವರಲ್ಲಿ ಸುದೀಪನ ಬಳಸ್ತಾ ಇದೆ. ಎರಡನೇ ಚೆಂಡು 30 ಮೀಟರ್ಗಳ ಸೇರ್ಪಡೆಯನ್ನು ಕೂಡ ಶಾರ್ಟ್ ಮೀಟರ್ಗೆ ನಡುವೆ ಆಟಗಾರರು ಪೂರೈಕೆಯನ್ನು ಮಾಡಿಕೊಂಡ್ರು. ಒಂಟಿ ಓಟಗಳ ಈಶ್ವರನ ಕಂಡುಕೊಳ್ತಾ ಇದೆ. ತನ್ನ ಮತ 14 ಓಟಗಳನ್ನು ತಲುಪ್ತಾ ಇದೆ ಕೂಡ. ಮೂರನೇ ಚೆಂಡು ತನ್ಮದೆ ಬಲಕ್ಸ್ ಬ್ಯಾಟ್ ಡ್ರೈವ್ ಮಾಡಿಕೊಂಡ್ರು. ಲಂಗ ನಡುವೆ ಸೇರ್ಪಡೆಯೂ ಕೂಡ ಎರಡನೇ ಓಟಗಳ ಪೂರೈಕೆಯನ್ನು ಕೂಡ ಶಿವಪ್ರಸಾದವಾಗಿ ಮಾಡ್ತಾ ಇದ್ದಾರೆ. ಚಿತ್ರಕ್ಷಣ ಒಂದಷ್ಟು ವಿಳಂಬವಾಗ್ತಾ ಇದೆ. 2 ಓಟಗಳ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ತನ್ನ ಮತ 300 ಚಾಲ್ತಿಯಲ್ಲಿ ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 16 ಮೊತ್ತವನ್ನು ದಾಖಲಿಸಿಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದೆ. ದಾಖಲಾದ ಗಣಬಲ ಪ್ರಯತ್ನ ಇದನ್ಮದೆ ಚೋಲಬಲ ಕ್ಯಾಚ್ ಕೂಡ ಮತ್ತೆ ಕೈ ಸೇರ್ತಾ ಇದೆ ಹಂತದಲ್ಲಿ. ಸಕಲೇಶ್ಪುರ ಸಿಕ್ಸರ್ ಕಿಂಗ್ಸಿನ ಪರವಾಗಿ ಆಟಗಾರರು ಪಡ್ಕೊಂಡ್ರು. ವಿಕೆಟ್ ಪತನ. ರಾಹುಲ್ ಕ್ರೀಡಾ ಚಿತ್ರದುರ್ಗ ಮತ್ತೊಂದು ಆಘಾತವನ್ನು ಕಾಣ್ತಾ ಇದೆ. ವಿನಯ್ ಗುಮ್ಮ ಅವರು ದಯವಿಟ್ಟು ಎಲ್ಲಿದ್ರು ವೇದಿಕೆ ಹತ್ರ ಬನ್ನಿ. ವಿನಯ್ ಗುಮ್ಮ, ವಿನಯ್ ಗುಮ್ಮ ಅವರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಮೊದಲ ಹಂತದ ಹೋದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಜಗ್ಗು 10 ಓಟುಗಳನ್ನು ದಾಖಲಿಸಿ ವಾಪಸ್ ಆದ್ರು. ಅಂಗಣ ಭಾಗದಲ್ಲಿ ಮತ್ತೋರ್ವ ದಾಂಡಿಗನ ಪರಿಚಯವನ್ನು ಮಾಡ್ತಾ ಇದೆ ಕೂಡ. 2 ಲಕ್ಷ ರೂಪಾಯಿ ಮೌಲ್ಯದ ಹಗಲು ರಾತ್ರಿಯ 6 ನಿಮಿಷ ದಾಖಲೆಯ ಪಂದ್ಯ. 5 ದಿನಗಳ ಪಂದ್ಯಾಟದಲ್ಲಿ ಇವಾಗ 4ನೇ ದಿನದ ಆಟದಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಸುದೀಪ ಚಾರಿ ಹೊಸ ಆಟಗಾರ ಅಂಗಣವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಐದನೇ ಚೆಂಡು ಸ್ಟಾಪ್ ಔಟ್ ಅನ್ನು ಮಾಡಿಕೊಂಡ್ರು. ಡಿಬೇಟ್ಗೆ ನಡುವೆ ನೋಟ ಹೆಚ್ಚುವರ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಚೆಂಡಿನಲ್ಲಿ ಚಿತ್ರದುರ್ಗದಲ್ಲಿ ಬಹಳಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಪೋಷಕರು ಎಲ್ಲರೂ ಕೂಡ ಪಂದ್ಯಾಟ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅತಿ ಯಶಸ್ವಿ ಪಂದ್ಯ ಕೂಡ ಇಲ್ಲಿ ಸಾಗ್ತಾ ಇದೆ. ಸ್ಟಾಪ್ ಔಟ್ ಅನ್ನು ಮತ್ತೆ ಆಟಗಾರರು ಮಾಡ್ತಾ ಇದ್ದಾರೆ. ಅಂಚನ ಸಬರಿದಂತಹ ಚೆಂಡು ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದ 3 ಓವರ್ಗಳ ಮುಕ್ತಾಯದ ಬಳಿಕ 3ನೇ ಓವರ್ ಮುಕ್ತಾಯದಲ್ಲಿ ಸುದೀಪ್ 5 ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಈ ಓವರ್ನಲ್ಲಿ. ಅಂಡ್ ಅದು ಫಸ್ಟ್ 3 ಓವರ್ಗಳ ಬಳಿಕ ತನ್ನ ಮತ 18 ಓಟಗಳು ದಾಖಲಾತಿಯನ್ನು ಪಡಿತಾ ಇದೆ. ಎಸ್ಆರ್ಕೆ ಭಾಗದಲ್ಲಿ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಸಿಕ್ಸರ್ ಕಿಂಗ್ ಸಕಲೇಶ್ಪುರದ ಪರವಾಗಿ ಶಶಾಂಕನ ಮತ್ತೆ ಬಳಸುವಂತಹ ಪ್ರಯತ್ನಗಳು 4ನೇ ಓವರ್ ಚಾಲ್ತಿಯನ್ನು ಕಾಣುವುದಕ್ಕಾಗಿ. ಎಸ್ಆರ್ಕೆ ಭಾಗದಲ್ಲಿ 4ನೇ ಓವರ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳು ಬಿಡ್ತಾ ಇಲ್ಲ. ಬಹಳ ಸುಂದರದ ಒಂದು ಎಸೆತ ಕೂಡ ಓಟವನ್ನು ನೀಡ್ತಾ ಇಲ್ಲ ಕೂಡ. 4ನೇ ಬಾರಿ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಚಿತ್ರದುರ್ಗದ ಮೈದಾನವನ್ನು ಕಂಡುಕೊಳ್ತಾ ಇದೆ. ಗಣಬಲ ಪ್ರಯತ್ನ ಇದನ್ಮದೆ ಅಂತಿಮದಲ್ಲಿ ಬಳಸುವ ಕ್ಯಾಚ್ ಅನ್ನು ಕೂಡ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಕೆಟ್ ಪತನ.
ಮತ್ತೆ ಹೋದರಿಗಳ ಆಘಾತದಲ್ಲಿ ಪದಕೂಟವನ್ನು ಆಡ್ತಾ ಇದೆ ಕೂಡ ರಾಹುಲ್ ಕ್ರೀಡ್ ಚಿತ್ರದುರ್ಗ. ಎರಡನೇ ವಿಕೆಟ್ ಅನ್ನು ಕೂಡ ಕಳ್ಕೊಂಡ ತಂಡ ಸಂಜಯ್ ವಾಪಸ್ ಆದ್ರು. ಮತ್ತೋರ್ವ ದಾಳಿಗ ಪೃಥ್ವಿ ತೆರವಾದ ಸ್ಥಾನಕ್ಕಾಗಿ ಎಂಟ್ರಿಯನ್ನು ಪಡಿತಾ ಇದ್ದಾರೆ. 4 ಚೆಂಡುಗಳು 4ನೇ ಓವರಲ್ಲಿ ಈ ಓವರ್ನ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಪೂರ್ಣಾಂತವಾಗಿ ಬಿಡಿದ ಚೆಂಡು ತಟ್ಟಿ ಮಿಡಿ ಆಡುವಂತಹ ಪ್ರಯತ್ನ ಕವರ್ಸ್ ನಡುವೆ ಮತ್ತೊಂದು ಹೆಚ್ಚುವರಿ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆ 3 ಚೆಂಡು 4ನೇ ಓವರಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಸುಂದರತೆ ಒಂದು ಎಸೆತ, ಸ್ಲೋವರ್ ಡೆಲಿವರಿ, ಒಂದು ತಿರುವನ್ನು ಪಡ್ಕೊಂಡ ಚೆಂಡು ಓಟವನ್ನು ಮತ್ತೆ ದಾಖಲಿಸಿದ ಕೂಡ. ಕೊನೆಯ ಹಂತದ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇರುವಲ್ಲಿ ಫುಲ್ ಟಾಸ್ ಮಾತ್ರ ಚೆಂದ ಬಂದೆ ಸ್ಕಾರ್ಲೈನ್ ನಡುವೆ 1 ಬೌನ್ಸ್ ಹೊಡೆತ ಚೆಂಡು ಸೀಮಾರ್ಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಈ ನಡುವೆ ಚಾರಿ ಬೌಂಡ್ರಿಯನ್ನು ಸಿಡಿಸಿದ ಬಾರಿ ರಾಹುಲ್ ಕ್ರೀಡರ್ಸ್ ಚಿತ್ರದುರ್ಗದ ಪರವಾಗಿ ತನ್ನ ಮತ 23 ಓಟಗಳನ್ನು ತಲುಪ್ತಾ ಇದೆ ಕೂಡ. ಅಂತಿಮ ಚೆಂಡು ಇದರಲ್ಲಿ ಫುಲ್ ಮಾಡೋ ಪ್ರಯತ್ನ ಲಂಗರಿ ಹೋದಲ್ಲಿ ಚೆಂಡು ಸೀಮಾರಿಗೆ ಹೊರಭಾಗವನ್ನು ಕಾಣ್ತಾ ಇದೆ ಕೂಡ. ಮ್ಯಾಕ್ಸಿಮಮ್ 6 6 ಓಟಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಮೊದಲ ಹಂತದ 4 ಓವರ್ಗಳ ಮುಕ್ತಾಯದಲ್ಲಿ 29 ಓಟವನ್ನು ಕಾಲ ಹಾಕಿಕೊಳ್ತಾ ಇದೆ ರಾಹುಲ್ ಕ್ರೀಡರ್ಸ್ ಚಿತ್ರದುರ್ಗದ ತಂಡ. ಚಾರಿ ಒಂದು ಬೌಂಡ್ರಿಯನ್ನು ಒಂದು ಸಿಕ್ಸರ್ ಅನ್ನು ಕೂಡ ಅಂತಿಮ 4ನೇ ಓವರ್ನ 2 ಚೆಂಡು ದಾಖಲಿಸಿದ್ರು. ಕೊನೆಯ 12 ಚೆಂಡುಗಳು ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಮುಂದಿನ ಪಂದ್ಯ ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ರಾಯಲ್ ಫ್ರೆಂಡ್ಸ್ ನಾಯಕನಹಟ್ಟಿ. 2 ತಂಡದ ಕ್ಯಾಪ್ಟನ್ಸ್ ಟಾಸ್ಗೆ ರೆಡಿ ಇರಬೇಕು. ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಲಾಸ್ಟ್ ಮ್ಯಾಚ್ ಅಥರ್ವ ಶೃಂಗೇರಿ ವರ್ಸಸ್ ಮದನಿ ಕ್ರಿಕೆಟರ್ಸ್ ಚಿತ್ರದುರ್ಗ. ಇವತ್ತಿನ ಕಟಕಡೆಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಅಥರ್ವ ಶೃಂಗೇರಿ ವರ್ಸಸ್ ಮದನಿ ಕ್ರಿಕೆಟರ್ಸ್. ಪ್ರಸನ್ನ ಎಸ್ಆರ್ಕೆ ಭಾಗವನ್ನು ಕಂಡುಕೊಳ್ತಾ ಇದೆ. ಬಾರಿ ಅಂಕಣಗಳ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. 5ನೇ ಓವರ್ ಮೊದಲ ಚೆಂಡಿಗಾಗಿ ಎಸ್ಆರ್ಕೆ ಭಾಗದ ರೇವಾಡ್ ಶಾಟ್ ಕಾಣುವಂತ ಒಂದು ಪ್ರಯತ್ನ. LBW ಅಪೀಲ್ ಅನ್ನು ಕೂಡ ಮಾಡಿಕೊಂಡ್ರು. ತನ್ಮದೆ LBW ಮುಖ್ಯವಾಗಿ ಹೋದರಿ ಆಘಾತ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಮತ್ತೆ ಹೋದರಿಗಳ ಆಘಾತದಲ್ಲಿ ರಾಹುಲ್ ಕ್ರೀಡರ್ಸ್ ಚಿತ್ರದುರ್ಗ 3ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. 29ಕ್ಕೆ 3. ಹೊಸ ಆಟಗಾರ ಮುಸ್ತಫಾ ಅಂಗಣವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ತವರಿನ ಅಂಗಣದಲ್ಲಿ ಅದರ್ಶರ ಒಂದು ಟಾರ್ಗೆಟ್ ಅನ್ನು ನಿಗದಿಪಡಿಸ ನೋಡಬೇಕಾಗಿದೆ ರಾಹುಲ್ ಕ್ರೀಡರ್ಸ್ ಚಿತ್ರದುರ್ಗ. ಹಾಸನ ಜಿಲ್ಲೆಯ ಮತ್ತೊಂದು ತಂಡ ಸಕಲೇಶ್ಪುರ ಸಿಕ್ಸರ್ ಕಿಂಗ್ ಎನ್ನುವಂತ ಒಂದು ನಾಮಾಂಕಿತವಾಗಿ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಈ ತನ್ಮದ ಸರ್ವಂದ ಚೆಂಡು ಆರಂಭಿಗೆ ಜಾರಿ ಮತ್ತೆ ಫ್ಲಿಕ್ ಅನ್ನು ಮಾಡ್ತಾ ಇದ್ದಾರೆ. ಒಂದೊಟ್ಟು ಹೆಚ್ಚುವರಿ ಸೇರ್ಪಡೆ ರನ್ಔಟ್ಸ್ಗಳನ್ನು ಮತ್ತೆ ಆಟಗಾರ ದಾಖಲಿಸಿಕೊಳ್ತಾ ಇದ್ದಾರೆ.
ಈ ನಡು ಓಟಗಳ ಯಶಸ್ಸನ್ನು ಕೂಡ ಆಟಗಾರರು ಪೂರೈಕೆ ಹಾದಿಯನ್ನು ಪಡಿತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತನ್ನ ಮೊತ್ತ ಇವಾಗ 30 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 5ನೇ ಓವರಲ್ಲಿ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರು ಈ ಪಂದ್ಯಾಕೂಟದ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ಅತಿ ದೊಡ್ಡ ಕ್ರಿಕೆಟ್ ಪಂದ್ಯಕೂಟ ರಾಜವೀರ ಮದಕರಿ ನಾಯಕ ಕಪಿನ ಯಶೋಗಾಥೆಯ ಪಂದ್ಯಕೂಟ 4ನೇ ದಿನದಾಟದಲ್ಲಿ ಹಗಲು ರಾತ್ರಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸ್ಟಾಪ್ ಔಟ್ ಅನ್ನ ಮಾಡಿಕೊಂಡ್ರೆ ಇದರ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ ಕೂಡ. ಫುಟ್ಬಾಲ್ ಸಮಸ್ಯೆಯನ್ನು ಕೊಡ್ತಾ ಇದೆ. ಬಹಳಷ್ಟು ಉನ್ನತ ಒಂದು ಎಸೆತ ಕೂಡ ಪ್ರಸನ್ನ ಓಟವನ್ನು ನೀಡ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ. ಕೊನೆ ಅಂತಿಮ 3 ಚೆಂಡುಗಳು ಬಾಕಿ ಇಟ್ಕೊಳ್ತಾ ಇದ್ದ ಊರಲ್ಲಿ ಎಸ್ಆರ್ಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ರಾಜ್ಯದ ಅಗ್ರಮಾನ್ಯ ತಂಡಗಳು ಚಿತ್ರದುರ್ಗ ಈ ಮಣ್ಣಿನ ತಂಡಗಳು ಆಡಿದಂತಹ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ ಇದಾಗ್ತಾ ಇದೆ. ಸ್ಟಾಪ್ ಔಟ್ ಅನ್ನ ಕಂಡಿದ್ದ ಮತ್ತೆ ಫೋನ್ ಮಾಡೋ ಪ್ರಯತ್ನಗಳು ಓಟಗಳು ಬರ್ತಾ ಇಲ್ಲ ಕೂಡ. ಮಲ್ಲಿ ಅಲ್ಲಿ ಮೇಲ್ಗಡೆ ಟವರ್ ಇಟ್ಕೊಂಡು ಹತ್ತಿರ ಅವ್ರನ್ನೆಲ್ಲ ಕೆಳಗಿಳಿಸಪ್ಪ. ಆ ಬಿಲ್ಡಿಂಗ್ ಮೇಲೆ ಕುತ್ಕೊಂಡ್ರೆಲ್ಲ ಕೆಳಗಿಳಿಸು. ಅಲ್ಲಿ ಎಲೆಕ್ಟ್ರಿಕ್ ಲೈನ್ ಇದೆಯಂತೆ. ಕರೆಂಟ್ ಹೊಡೆದ್ರೆ ಮತ್ತೆ ಎಲ್ಲ ಇಳಿಬೇಕು. ಬೇಗ ಇಳಿಬೇಕಿಲ್ಲ. ಮತ್ತೆ ಆ ಟವರ್ ಇಟ್ಕೊಂಡು ಇಳಿಯಂಗಿಲ್ಲ. ಹಂಗೆ ಈ ಕಡೆ ಇಳಿಬೇಕು. ಪೂರ್ಣಾಂತವಾಗಿ ಬೀಳ್ತಕ್ಕಂಥ ಚೆಂಡು ಮತ್ತೆ ಓಟುಗಳು ಬಿಡ್ತಾ ಇಲ್ಲ ಕೂಡ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಬಹಳಷ್ಟು ಉತ್ತಮ ಓವರ್ ಕೂಡ ದಾಖಲಾಗುವ ಹಂತಕ್ಕೆ ಬರ್ತಾ ಇದೆ. ಪ್ರಸನ್ನ ಈ ಓವರ್ ಅನ್ನು ಇಳಿಸಿದ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಕ್ಸರ್ ಕಿಂಗ್ಸ್ ಸಕಲೇಶ್ಪುರದ ಪರವಾಗಿ. ಪ್ರಸನ್ನ ಓವರ್ ಅಂತಿಮ ಚೆಂಡಿಗಾಗಿ ಎಸ್ಆರ್ಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಈ ಮೈದಾನವನ್ನು ಕಂಡುಕೊಳ್ತಾ ಇದೆ ಕೂಡ ಹಗಲು ರಾತ್ರಿಯ ಪಂದ್ಯಾಟಕ್ಕಾಗಿ. ತಟ್ಟಿಮಟ್ಟಿ ಆಡುವಂಥ ಒಂದು ಪ್ರಯತ್ನ. ನಡುವೆ ಕವರ್ಸ್ ವಿಭಾಗದ ನಡುವೆ ಒಂದೂಟಗಳ ಹೆಚ್ಚುವರಿ ಸೇರ್ಪಡೆಯಿಂದ ಕೂಡ ತಟ್ಟಿಮುಟ್ಟಿ ಆಟಗಳನ್ನು ದಾಖಲಿಸ್ತಾ ಇದ್ದಾರೆ. ಒಂದೂಟ ಅಂತಿಮ ಚೆಂಡು ದಾಖಲಾತಿಯನ್ನು ಪಡಿತಾ ಇದೆ. ಬಹಳಷ್ಟು ವ್ಯವಸ್ಥಿತ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಅತ್ಯುತ್ತಮ ಓವರನ್ನು ಇಲ್ಲಿ ಪ್ರಸನ್ನ ಈ ಪಂದ್ಯಾಟ ದಾಖಲಿಸ್ತಾ ಇದ್ದಾರೆ. ಕೇವಲ 2 ಓಟಗಳ ಅವಕಾಶವನ್ನು ಮಾಡಿಕೊಟ್ರು. ಚಾಲ್ತಿಯನ್ನು ಮುಕ್ತಾಯವನ್ನು ಖಂಡಿತ 5 ಓವರ್ಗಳ ಬಳಿಕ ತನ್ನ ಮೊತ್ತ ಕೂಡ 31 ಓಟಗಳು ಇದುವರೆಗೆ ದಾಖಲಾತಿಯನ್ನು ಪಡಿತಾ ಇದೆ ಕೂಡ. ಕೊನೆಯ ಓವರ್ 6 ಓವರ್ಗಳ ಪಂದ್ಯಾಟದಲ್ಲಿ ಅಂತಿಮ ಸ್ಲಾಗ್ ಓವರ್ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ಪವರ್ ಪ್ಲೇ ಅವರನ್ನು ದಾಖಲಿಸಿದ ವಿಷ್ಣು ಅಂತಿಮ ಸ್ಲಾಗ್ ಓವರನ್ನು ದಾಖಲಿಸಿದಕ್ಕಾಗಿ ಬರ್ತಾ ಇದ್ದಾರೆ. 6ನೇ ಓವರ್ ಮೊದಲ ಚೆಂಡಿಗಾಗಿ ಅದೆಷ್ಟು ಓಟಗಳು ಕೊನೆಯ 6 ಚೆಂಡುಗಳು ದಾಖಲಾತ ನೋಡಬೇಕಾಗಿದೆ. ಸಮಾರೋಪಾದಿ ಪ್ರೇಕ್ಷಕರು ಈ ಪಂದ್ಯಕೂಟದ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅತಿ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ. ಬಲಾಢ್ಯ ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ತಮ್ಮನ್ನು ತೊಡಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಓ ಮೈ ಗಾಡ್, ಫುಲ್ ಟಾಸ್ ಮತ್ತೆ ಚೆಂಡು ಕ್ಯಾಚ್ ಅವಕಾಶ ಇದೆ. ಇದರ ಮಧ್ಯೆ ಕ್ಯಾಚ್ಗಳ ಪಡಿತಾ ಇಲ್ಲ ಕೂಡ. ಕ್ಯಾಚ್ಗಳ ಆಟಗಾರರು ಇತ್ತ ಪಡಿತಾ ಇಲ್ಲ. ನಡುವೆ ಓಟ್ಗಳ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. 2 ಓಟ ಹೆಚ್ಚುವರಿ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ ಮೊದಲ ಚೆಂಡಿನಲ್ಲಿ ದಾಖಲಾಗ್ತಾ ಇದೆ. 6ನೇ ಓವರಲ್ಲಿ ತನ್ನ ಮೊತ್ತ 33 ಓಟವನ್ನು ತಲುಪ್ತಾ ಇದೆ. ಎಂ ಸ್ಪೋರ್ಟ್ಸ್ ಈ ಬಂದ ಕೂಡ ನೇರ ಪ್ರಸಾರವನ್ನು ಕೂಡ ವಿಶ್ವದಾದ್ಯಂತ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಸಚಿನ್ ಮಹಾದೇವ್ ಸಾರಥ್ಯದಲ್ಲಿ ಪವನ್ ಸಾರಥ್ಯ ಒಂದು ಪಂದ್ಯಕೂಟವನ್ನು ನೇರ ಪ್ರಸಾರವನ್ನು ಕೂಡ ಕ್ಯಾಮರಾಮನ್ಗಳ ಕೈಚಳಕದ ಮುಖೇನವಾಗಿ
ಯೂಟ್ಯೂಬ್ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಎರಡನೆಯ ಚೆಂಡು ವಿಷ್ಣು ಹೆಸರನ್ನು ಎಸೆತ ಕೂಡ ಒಂದೊಡೆಶ್ವರ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಲೆಗ್ ಬಾಯ್ ಅನ್ನುವಂತ ಒಂದು ಸೂಚನೆ ನಾಯಕರು ಈ ಬಾರಿ ಶ್ರೀಕಾಂತ್ ಬೆಂಗಳೂರು ಕೊಡ್ತಾ ಇದ್ದಾರೆ. ಒಂದು ಊಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಸ್ಕಾರ್ಲಿಂಗ್ ನಿರ್ಣಾಯಕರಾಗಿ ಮಹಾದೇವ ಫ್ರಮ್ ಮೈಸೂರು, ಮದನ್ ಫ್ರಮ್ ಮಡಿಕೇರಿ, ಜೊತೆಗೆ ವಿನಯ್ ಫ್ರಮ್ ಹುಬ್ಬಳ್ಳಿ ಪಂದ್ಯಾಟದ 4 ಮಂದಿ ಪ್ರಮುಖ ನಿರ್ಣಾಯಕರು ಕೂಡ. ಮೂರನೇ ಚೆಂಡದ ವಿಕೆಟ್ ಆಘಾತವೂ ಕೂಡ ಸೂಚನೆ ಬರ್ತಾ ಇದೆ. ಬರೀ ಒಂದು ಸೈಕಲ್ ಯಾರೋ ತಗೊಂಡೋಗಿದ್ರಂತೆ, ಯಾರು ತಗೊಂಡೋಗಿದ್ರೆ ದಯವಿಟ್ಟು ಎದುರು ತಗೊಂಬನ್ನಿ. ಸ್ಟೇಜ್ ಕೆಳಗೆ ಇದ್ದಂತ ಒಂದು ಸೈಕಲ್. ಪ್ರಥಮ ಇನ್ನಿಂಗ್ಸ್ ಆದ್ಮೇಲೆ ದಯವಿಟ್ಟು 2 ತಂಡದ ಆಟಗಾರರು ಲೈನ್ ಅಪ್ ಮಾಡಬೇಕು. LBW ಮುಖ್ಯವಾಗಿ ಮತ್ತೊಂದು ಹೋದರೆ ಆಘಾತದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. 4ನೇ ವಿಕೆಟ್ ಅನ್ನು ಕಳ್ಕೊಂಡ ತಂಡ ಕೂಡ 34ಕ್ಕೆ 4. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 6ನೇ ಓವರಲ್ಲಿ ಲಿಂಗರಾಜು ಆಟಗಾರ ಪರಿಚಯವನ್ನು ಮಾಡ್ತಾ ಇದೆ. ರಾಹುಲ್ ಕ್ರೇಡ್ ಚಿತ್ರದುರ್ಗದ ಪರವಾಗಿ ಶಾರ್ಟ್ಲ್ಯಾಂಡ್ ಆಳುವರಿ ತಮ್ಮದೇ ಮಿಶ್ರಣದ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಒಂದು ಪರ್ಫೆಕ್ಟ್ ಕನೆಕ್ಟಿವಿಟಿಯನ್ನು ಕೈ ಕೊಡ್ತಾ ಇದೆ. ಒಂದು ಊಟದ ಈಶ್ವರ್ಯ ಸೇರ್ಪಡೆಯನ್ನು ಕೂಡ ಮಾಡಿಕೊಂಡು ಈ ಚೆಂಡಿನಲ್ಲಿ ಊಟಗಳು ದಾಖಲಾಗ್ತಾ ಇದೆ. ಇದಾದ ಬಳಿಕ 2ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಮತ್ತೊಂದು ಬಿಗ್ ಫೈಟ್ ಕಾಳಗವನ್ನು ಕಾಣುತ್ತೆ. ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ರಾಯಲ್ ಫ್ರೆಂಡ್ಸ್ ನಾಯಕನಹಟ್ಟಿ 2ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುತ್ತೆ ಕೂಡ. 2 ತಂಡಗಳ ನಾಯಕರಿಗೆ ಮೊದಲ ಟಾಸ್ಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ರಾಜವೀರ ನಾಯಕ ವೇದಿಕೆಗೆ ನಮ್ಮ ಗುರುರಾಜ ಫರ್ನಿಚರ್ಸ್ ನ ಮಾಲೀಕರು ಶ್ರೀಯುತರು ವಿಷ್ಣು ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ನೇಹಜೀವಿ ಸ್ವರೂಪ ಬಳಗ ವತಿಯಿಂದ ಹೃತ್ಪೂರ್ವಕವಾದೊಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಾಗಲಕ್ಷ್ಮಿ ಹಾರ್ಡ್ವೇರ್ ನ ಮಾಲೀಕರು ಬಾಬಣ್ಣ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊನೆ ಒಂದು ಚೆಂಡು ಕೂಡ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಊರಲ್ಲಿ ಆರ್ಕೆ ಭಾಗವನ್ನು ಕಂಡುಕೊಳ್ತಾರೆ ವಿಷ್ಣು ಈ ಬಾರಿ. ಈ ಧರ್ಮದ ಹೆಸರನ್ನ ಚೆಂಡು ಟಾಪ್ ಏಜ್ ಆಗ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಕೂಡ ಆಟಗಾರರು ಪಡ್ಕೊಂಡ್ರು. 6 ಕಿಂಗ್ ಸಕ್ಲೇಶ್ ಪುರದ ಪರವಾಗಿ ಎಂಡ್ ಆಫ್ ದಿ ಓವರ್ ನಂಬರ್ 6. ಮೊದಲ 6 ಓವರ್ಗಳ ಮುಕ್ತಾಯದಲ್ಲಿ 35 ಓಟವನ್ನು ಕಳ ಹಾಕಿಕೊಳ್ತಾ ಇದೆ. 36 ಓಟಗಳ ಟಾರ್ಗೆಟ್ ಸಂಖ್ಯೆ ಕೂಡ. ಓಟಗಳ ಒಂದು ಟಾರ್ಗೆಟ್ ಸಂಖ್ಯೆ 36 ಚೆಂಡುಗಳಲ್ಲಿ ದಾಖಲಾತಿಯನ್ನು ಕಾಣಬೇಕಾಗಿದೆ. ಈ ಪಂದ್ಯಾಟ ಜಯಕ್ಕಾಗಿ ಸಿಕ್ಸರ್ಸ್ ಕಿಂಗ್ ಸಕ್ಲೇಶ್ಪುರ ಮೊದಲ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಾಣುವ ಹಂತಕ್ಕಾಗಿ ಜೈ ಕರ್ನಾಟಕ ಬೆಂಗಳೂರು ನಾಯಕರು ಜೊತೆಗೆ ಇದೀಗ ರಾಯಲ್ ಫ್ರೆಂಡ್ಸ್ ನಮ್ಮ ಅತಿಥಿ ಗಣ್ಯರು ನಾಯಕರು 2 ತಂಡದ ಆಟಗಾರರು ದಯವಿಟ್ಟು ಲೈನ್ ಅಪ್ ಮಾಡಬೇಕು. ಸಿಕ್ಸರ್ಸ್ ಕಿಂಗ್ ಸಕಲೇಶ್ಪುರ ದಯವಿಟ್ಟು ಲೈನ್ ಅಪ್ ಮಾಡಿ. ಅದೇ ರೀತಿ ರಾಹುಲ್ಸ್ ಕ್ರಿಕೆಟರ್ಸ್ ತಂಡದ ಆಟಗಾರರು ದಯವಿಟ್ಟು ಸೆಂಟರ್ ಪಿಚ್ಗೆ ಹೋಗಿ ಲೈನ್ ಅಪ್ ಮಾಡಿ. ದಯವಿಟ್ಟು ನಮ್ಮ ಅತಿಥಿ ಗಣ್ಯರು ಪ್ಲೇಯರ್ಸ್ಗೆ ವಿಶಸ್ ಅನ್ನ ಮಾಡಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಗುರುರಾಜ ಫರ್ನಿಚರ್ಸ್ ನ ಮಾಲೀಕರು ವಿಷ್ಣು ಅವರು, ಅದೇ ರೀತಿ ನಾಗಲಕ್ಷ್ಮಿ ಹಾರ್ಡ್ವೇರ್ಸ್ ನ ಬಾಬಣ್ಣ ಅವರು ಮತ್ತು ಅವರ ಜೊತೆಯಲ್ಲಿ ಒಂದು ಎಲ್ಲ ಅತಿಥಿ ಗಣ್ಯರು ಪ್ಲೇಯರ್ಸ್ ನ ಪರಿಚಯ ಮಾಡ್ಕೊಂಡ್ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಾಷಾ ಅವರ ಸುಪುತ್ರ ಆಫ್ತಾಬ್ ಬಾಷಾ ಅವರು ಕೂಡ ಪ್ಲೇಯರ್ಸ್ ನ ಪರಿಚಯವನ್ನು ಮಾಡ್ಕೊಡ್ಬೇಕು ಕೇಳ್ಕೊಳ್ತಾ ಇದ್ದೀನಿ. ವಿನಯ್, ನಮ್ಮ ಅತಿಥಿ ಗಣ್ಯರ ಪ್ರೋತ್ಸಾಹ, ಪ್ರೀತಿ, ಬೆಂಬಲ ಮುಂದೆ ಕೂಡ ನಮಗೆ ಹೀಗೆ ಇರಬೇಕು. ಇನ್ನು ಅತ್ಯಂತ ಯಶಸ್ವಿಯಾಗಿ
ಪಂದ್ಯಾಕೂಟಗಳನ್ನ ನಾವು ನಡೆಸಲಿಕ್ಕೆ ಒಂದು ಸಹಯೋಗವನ್ನು ನೀಡಬೇಕು ಅಂತ ನಾವು ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ರಘುಚಂದನ್ ಅವರು ಬಿಜೆಪಿಯ ಯುವ ಮುಖಂಡರು, ದೇವರಾಜ್ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಡ, ಅವ್ರ ಜೊತೆಯಲ್ಲಿ ವಿಷ್ಣು ಅವರು ಗುರುರಾಜ ಫರ್ನಿಚರ್ಸ್ನ ಮಾಲೀಕರು, ಅದೇ ರೀತಿ ನಾಗಲಕ್ಷ್ಮಿ ಹಾರ್ಡ್ವೇರ್ಸ್ನ ಮಾಲೀಕರು ಬಾಬಣ್ಣವರು, ಅದೇ ರೀತಿ ನಯಾಜ್ ಬಾಷಾ ಅವರ ಮಗನಾದ ಅಫ್ತಾಬ್ ಬಾಷಾ ಅವರು ಕೂಡ ಪ್ಲೇಯರ್ಸ್ನ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಇಷ್ಟೊಂದು ಅತ್ಯಂತ ಯಶಸ್ವಿಯಾಗಿ ಒಂದು ಪಂದ್ಯಾಕೂಟಗಳನ್ನ ನಡೆಸಲಿಕ್ಕೆ ಅವರ ಸಹಯೋಗ ಅತ್ಯಂತ ಮುಖ್ಯ. ಅವರೆಲ್ಲರಿಗೂ ಧನ್ಯವಾದಗಳು. ಆಟಗಾರನ ಪರಿಚಯ ಮಾಡಿಕೊಂಡಂತ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಬಂದು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪಂದ್ಯಾಟ ಕಂಟಿನ್ಯೂ ಮಾಡಿ ಸರ್. ಮೂವತ್ತಾರರ ಚೇಸಿಂಗ್ ಅನ್ನ ಮಾಡಬೇಕಾಗಿರುವಂತ ಸಿಕ್ಸರ್ ಕಿಂಗ್ ಸಕಲೇಶ್ಪುರ ಪಂದ್ಯಾಟ ಜಯಕ್ಕಾಗಿ ಅದಾವ ರೀತಿ ಆಟವನ್ನು 36 ಚೆಂಡು ದಾಖಲಿಸಿ ನೋಡಬೇಕಾಗಿದೆ. ಅಣ್ಣ ಎಕ್ಸ್ಟ್ರಾ ಪ್ಲೇಯರ್ ಬರಬೇಕು. ಸಿಕ್ಸರ್ ಕಿಂಗ್ ಸಕಲೇಶ್ಪುರ ಮಹಾ ಪೋಷಕರು, ನಮ್ಮ ರಾಜವೀರ ಮಧುಕರ ನಾಯಕ ಕಪ್ನ ಪ್ರಮುಖ ಬೆನ್ನೆಲುಬು ನಮ್ಮ ಸೂರಪ್ಪಣ್ಣವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಆಗಮಿಸ್ತಾರೆ. ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಒಂದು ವಿಶೇಷ ಸನ್ಮಾನ ಇರುತ್ತೆ. ದಯವಿಟ್ಟು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ 2ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ಗೆ ಬರಬೇಕು. ಜೈ ಕರ್ನಾಟಕ ಬೆಂಗಳೂರು ಮತ್ತು ರಾಯಲ್ ಫ್ರೆಂಡ್ಸ್ ನಾಯಕರು ಆದಷ್ಟು ಬೇಗ ವೇದಿಕೆ ಕಡೆ ಟಚ್ಗೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನಾಳೆ ಬೆಳಗಿನ ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗುತ್ತೆ. SMCC ನ್ಯಾಶ್ ವರ್ಸಸ್ ಯುನೈಟೆಡ್ ಜಾಗುವಾರ್ ಸೂರತ್ಕಲ್. ನಾಳೆ ಬೆಳಗಿನ ಪಂದ್ಯಾಟವನ್ನು ಆಡಿದ್ರೆ 2ನೇ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಚಾಣಕ್ಯ ಜಾನ್ಸನ್ ಕುಂದಾಪುರ. ನಾಳೆ ಪಂದ್ಯಾಟವನ್ನು ಆಡುತ್ತೆ. 3ನೇ ಪಂದ್ಯ ಹರಿಹರ ಫ್ರೆಂಡ್ಸ್ ಮತ್ತು ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ KR ಪುರಂ ಬೆಂಗಳೂರಿನ ತಂಡ ನಾಳೆ 3ನೇ ಪಂದ್ಯಾಟವನ್ನು ಆಡುತ್ತೆ. 4ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಜನಪ್ರಿಯ ದಾವಣಗೆರೆ ಮತ್ತು NDC ಚಿತ್ರದುರ್ಗ. 5ನೇಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ದಾವಣಗೆರೆ ಲಯನ್ಸ್ ಮತ್ತು ಜಿಮ್ಮಿ ಪಾಂಚಜನ್ಯ ಕೋಟ. ಈ ರೀತಿಯಾಗಿ ನಾಳೆ ಶೆಡ್ಯೂಲ್ ಪ್ರಕಾರ ಪಂದ್ಯಾಟಗಳು ಚಾಲನೆಯನ್ನು ಕೂಡ ನಾಳೆ ಬೆಳಗಿನ ಹಂತದ ಆರಂಭವನ್ನು ಕಾಣಲಿಕ್ಕಿದೆ.
ಸಾಂಡಿ ಒಂದೆಡೆ ಆದ್ರೆ ಸಚಿನ್ ಆರಂಭಿಕ ಹಂತದ ಆಟಗಾರರು. ಸಿಕ್ಸರ್ ಕಿಂಗ್ ಸಕಲೇಶ್ಪುರದ ಆರಂಭಿಕ ಜೋಡಿಯನ್ನ ಕಂಡುಕೊಳ್ತಾ ಇದ್ದಾರೆ. ಇದೀಗ 36 ಎಸೆತ, 36 ರಾಜವೀರ ಎಸೆತ. ಮದಕರಿ ನಾಯಕ ವೇದಿಕೆಗೆ ಈ ಒಂದು ಪ್ರಮುಖ ಬೆನ್ನೆಲುಬಾಗಿರುವಂತ ನಮ್ಮ ಪ್ರೀತಿಯ ಅಣ್ಣ ಸ್ನೇಹಜೀವಿ ಎಂಬ ಪದಕ್ಕೆ ಸಮಾನಾರ್ಥಕ ಪದ ಆಗಿರುವಂತ ನಮ್ಮ ಸೂರಪ್ಪಣ್ಣವರು ಇದೀಗ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಟೂರ್ನಮೆಂಟ್ನ ಎಲ್ಲ ಆಯೋಜಕರು ಹಾಗೂ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹರೀಶ ಸಾರ್ಗೆ ಭಾಗವನ್ನ ಕಾಣ್ತಾ ಇದೆ ಡಿಜೆ. ಧರ್ಮದ ಸೆರವನ ಚೆಂಡು ಓಟಗಳ ಪೂರೈಕೆಯನ್ನ ಕೂಡ ಆಟಗಾರರು ಮಾಡಿಕೊಂಡ್ರು. ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಓಟಗಳು ಆರಂಭವನ್ನು ಕೂಡ ಕಾಣ್ತಾ ಇದೆ ಮೊದಲ ಚೆಂಡಿನಲ್ಲೇ. ರಾಹುಲ್ ಕ್ರೀಡಾ ಚಿತ್ರದುರ್ಗ ಒಂದೆಡೆ ಆದ್ರೆ ಇನ್ನೊಂದೆಡೆ ಸಿಕ್ಸರ್ ಕಿಂಗ್ ಸಕಲೇಶ್ಪುರ ಪ್ರೀ ಕ್ವಾರ್ಟರ್ ಮುಖಾಮುಖಿಯಲ್ಲಿ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ ಕೂಡ. ಹರೀಶ್ SRK ಭಾಗವನ್ನ ಕೂಡ ಮೊದಲ ಊರನ್ನು ಕಂಡುಕೊಳ್ಳುವುದಕ್ಕಾಗಿ ಬರ್ತಾ ಇದ್ದಾರೆ. ರಾಹುಲ್ ಕ್ರೀಡಾ ಚಿತ್ರದುರ್ಗದ ಪರವಾಗಿ ಓಟಗಳಿಗೆ ಅವಕಾಶಗಳು ಈ ನಡುವೆ ಬರ್ತಾ ಇಲ್ಲ. ನಗೆತದ ಚೆಂಡು ಮತ್ತೆ ಡಾಟ್ ಬಾಲ್ನ ಸೇರ್ಪಡೆಯೂ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಚೆಂಡಿಗೆ ತಕ್ಕಂತೆ ಓಟಗಳನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆ ಪಂದ್ಯ ಆಧಾರಿತ ಫಲಿತಾಂಶವನ್ನು ಕಾಣ್ತಾ ನೋಡಬೇಕಾಗಿದೆ. ಬ್ಲಾಕ್ ಹಾಲ್ ಮಾದರಿ ಚೆಂಡುಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕೂಡ ಈ ಚೆಂಡಿನಲ್ಲಿ ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಅಂಕಿ ಅಂಶಗಳ ಪಟ್ಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಜೀವಿ ಗೆಳೆಯರ ಬಳಗ ಚಿತ್ರದುರ್ಗ ಸೂರಪ್ಪ ಸರ್ ಅವರು ಕೂಡ ನಮ್ಮ ಪಂದ್ಯಾಟದ ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಟ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಒಂದು ಸಮ್ಮುಖದಲ್ಲಿ ಪಂದ್ಯಕೂಟ ಅತಿ ಯಶಸ್ವಿಯಾಗಿ ಸಾಂಗವಾಗಿ ಸಾಗ್ತಾ ಇದೆ. ಫೋಲ್ಟಾಸ್ ಡೆಲಿವರಿ ಬಹಳಷ್ಟು ಹೊಡೆದ ಕೂಡ ಲಾಂಗ್ ಆಫ್ ನಡುವೆ ಚೆಂಡನ್ನ ಮತ್ತೆ ಫ್ಲಿಕ್ ಮಾಡ್ತಾ ಇದ್ದಾರೆ. ಒಂದು ಹೆಚ್ಚಿನ ಸೇರ್ಪಡೆ ಕೂಡ ಕ್ಷೇತ್ರಕ್ಷಣೆ ಮತ್ತೆ ಜಮಾವಣೆಯನ್ನು ಕಾಣ್ತಾ ಇದೆ. ರಾಹುಲ್ ಕ್ರೀಡರ್ಸ್ ಚಿತ್ರದುರ್ಗದ ಪರವಾಗಿ 1 more run needed now, score 2 for without loss. 2 ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಎರಡನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಆಟವಾಡುವಂತಹ ಜೈ ಕರ್ನಾಟಕ ಬೆಂಗಳೂರು ನಾಯಕರು ನಮ್ಮ ಶ್ರೀದೇವಿ ಸ್ವಾಮಿ ಅಂದ್ರೆ ಯಾರಾದ್ರೂ ಒಬ್ರು ಸ್ಟೇಜ್ ಬನ್ನಿ. ಹರಿಸ್ವಾಮಿ ಅವರು ರಾಯಲ್ ಫ್ರೆಂಡ್ಸ್ ನಾಯಕ ನಾಟಿ. ಎರಡೂ ತಂಡಗಳ ನಾಯಕರು ಟಾಸ್ಗೆ ಮುಖ್ಯ ವೇದಿಕೆ ಕಡೆ ಸಾಗಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಅತಿಥಿಗಳಲ್ಲಿ ಒಬ್ರು ಈ ಒಂದು ಟಾಸ್ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡ್ಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಪವರ್ ಬೈ ಅವರ ಅಂತಿಮ ಚೆಂಡಿಗಾಗಿ ಸತೀಶ್ ಅವರು ಉಪ ತಹಶೀಲ್ದಾರ್ ಆಯಮಂಗ್ಲ ಹೋಬಳಿ ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಸತೀಶ್ ಅವರು ಅಂತಿಮ ಚೆಂಡು ವೈಡ್ ಬಾಲ್ ಔಟ್ ಸೈಡ್ ಲಾಸ್ಟ್ ಮರೋ ತಿರುವನ್ನ ಕಾಣ್ತಾ ಇದೆ. ವೈಡ್ ಬಾಲ್ ನಿಶಾನೆ ನಿರ್ಣಾಯಕರು ಕೊಟ್ಟರು. ತಂಡದ ಮೊತ್ತ ಕೂಡ ಒಂದು ಊಟದ ಹೆಚ್ಚುವರಿಯ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 4 ಓಟಗಳು ಇದುವರೆಗೆ ದಾಖಲಾಗ್ತಾ ಇದೆ. ಬಹಳಷ್ಟು ಅತಿಥಿಗಳ ಸಮಕ್ಷಮದಲ್ಲಿ ಈ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಓಟ್ಗಳು ಬಿಡ್ತಾ ಇದೆ. ವೈಡ್ ಬಾಲ್ ಮತ್ತೆ ಔಟ್ಸೈಡ್ ಲಕ್ಷ್ಯ ಬರೋ ತಿರುವನ್ನ ಕಾಣ್ತಾ ಚೆಂಡು ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ಗಳನ್ನು ಎಸ್ಗಾರು ದಾಖಲಿಸ್ತಾ ಇದ್ದಾರೆ. ನಿಖರತೆ ಚೆಂಡುಗಳು ಮತ್ತೆ ಕೈ ಕೂಡ ಮುಖ್ಯವಾಗಿ ಒಂದು ಊಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. 43 ತಂಡಗಳು ಭಾಗವಹಿಸಿದಂತಹ ಒಂದು ಯಶೋಗಾಥೆ ಕ್ರಿಕೆಟ್ ಪಂದ್ಯಕೂಟ ಚಿತ್ರದುರ್ಗದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಈ ಪಂದ್ಯ ಬರೀತಾ ಇದೆ ಕೂಡ.
ಪುರುಷಾಣ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಲಾಂಗ್ ಆಫ್ ನಡುವೆ ಮತ್ತೆ ಓಟುಗಳ ಸೇರ್ಪಡೆಯನ್ನು ಕೂಡ ಆಟಗಾರರು ಒಂದು ಓಟುಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಚೆಂಡು ದಾಖಲಿಸಿದ್ರು. ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 1 ಮುಕ್ತಾಯ ಕಂಡ 6 ಚೆಂಡುಗಳ ಮುಕ್ತಾಯದ ಬಳಿಕ ಸಿಕ್ಸರ್ ಕಿಂಗ್ ಸಕಲೇಶ್ಪುರ 6ಕ್ಕೆ ನೋ ಲಾಸ್. ನೋಡಿ, ಫೀಲ್ಡ್ ಹಿಂದ್ಗಡೆ ಪಾರ್ಕ್ ಮಾಡಿರೋರು ಬೈಕ್ನ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಏನಾದರೂ ರೋಡ್ಗೆ ಅಡ್ಡ ಇದ್ದರೆ ಅವ್ರು ತಗೊಂಡು ಹೋಗ್ತಾರೆ. ಈಗಲೇ ಯಾರು ನಿಲ್ಸಿದ್ರೆ ಅವ್ರು ದಯವಿಟ್ಟು ಕರೆಕ್ಟಾಗಿ ಹೋಗಿ ಪಾರ್ಕಿಂಗ್ ಮಾಡಿ ಬನ್ನಿ. ದಯವಿಟ್ಟು ರೋಡ್ಗೆ ಅಡ್ಡ ಮಾಡಿ ನಿಲ್ಲಿಸ್ಬೇಡ್ರಿ, ದಯವಿಟ್ಟು ಕರೆಕ್ಟಾಗಿ ಪಾರ್ಕ್ ಮಾಡಿ ಬನ್ನಿ. ಜೈ ಕರ್ನಾಟಕ ನಾಯಕರು ವರ್ಸಸ್ ರಾಯಲ್ ಫ್ರೆಂಡ್ಸ್. ನಾಯಕ ನಟಿ ನಮ್ಮ ಜೊತೆ, ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ನಮಗೆ ಸೂಚನೆ ಕೂಡ ಬಂದಿದೆ 11 ಗಂಟೆ ಒಳಗಡೆ ಪಂದ್ಯಾಟವನ್ನು ಮುಗಿಸ್ಬೇಕು ಅಂತ. ಆದ್ದರಿಂದ ಇವತ್ತು ಕೇವಲ 3 ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಮಾತ್ರ ಇರುತ್ತೆ. ಎಲ್ಲ ತಂಡದ ಆಟಗಾರರು ಕೂಡ ಇದಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕದ ನಾಯಕರು ಆದಷ್ಟು ಬೇಗ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ದಿನದ ಮುಂದಿನ ಪಂದ್ಯಾಟ ಜೈ ಕರ್ನಾಟಕ ಕ್ಯಾಪ್ಟನ್ ಹಾಗೂ ರಾಯಲ್ ಫ್ರೆಂಡ್ಸ್ ನಾಯಕ್ ನಟಿ ಕ್ಯಾಪ್ಟನ್ ಬೇಗ ವೇದಿಕೆ ಮುಂಭಾಗ ಬರಬೇಕು. ವೇದಿಕೆಗೆ ಮೇಲೆ ಜಗಣ್ಣವರು ಹಾಗೂ ಸಿದ್ದಾಪುರದ ಪಾಪಣ್ಣವರು ಕೂಡ ರಾಜವೀರ ಮಧುಕರ ನಾಯಕ ವೇದಿಕೆಗೆ ಆಗಮಿಸಿದರೆ ಅವರಿಗೆ ಕೂಡ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಯುವ ನೇತಾರರು ನಮ್ಮ ರಘುಚಂದನ್ ಅವರು ಈ ಒಂದು ವೇದಿಕೆಗೆ ಆಗಮಿಸಿದರೆ ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ಕೂಡ ನಮ್ಮ ರಾಜವೀರ ಮಧುಕರ ನಾಯಕ ಕಪ್ 2020 ಪರವಾಗಿ ಹಾಗೂ ಸ್ನೇಹಜೀವಿ ಸೂರಪ್ಪ ಬಳಗ ವತಿಯಿಂದ ಈ ಒಂದು ವಿಶೇಷ ಸನ್ಮಾನ. ಪ್ರಥಮ ರಾಜ್ಯ ಮಟ್ಟದ ಟೂರ್ನಮೆಂಟ್ ಇಂದ ಇವಾಗಿನವರೆಗೂ ಅವರು ನಮಗೆ ಪ್ರಮುಖವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಸಹಯೋಗ ಮುಂದೆ ಕೂಡ ಹೀಗೆ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಕೃಪಣ್ಣ ಎಲ್ಲಿದ್ರು ವೇದಿಕೆ ಮೇಲೆ ಬರ್ರಿ. ಕೃಪಣ್ಣ, ಅದೇ ರೀತಿ ಕೃಷ್ಣಣ್ಣ, ನಮ್ಮ ಕೃಷ್ಣಣ್ಣ ಎಲ್ಲ ಇದ್ರು ವೇದಿಕೆ ಮೇಲೆ ಬರ್ಬೇಕು ಬೇಗ. ಅದೇ ರೀತಿ ಪ್ರಶಾಂತ್ ಬಚ್ಚಿ, ವಿನಯ್ ಗುಮ್ಮ, ಅದೇ ರೀತಿ ನಮ್ಮ ಸಿದ್ಧ ರೇವಣ ಸಿದ್ಧ, ಅತ್ಯಂತ ಪ್ರೀತಿಯ ಸನ್ಮಾನ ರಘುಚಂದನ್ ಅವರಿಗೆ. ಅವರ ಒಂದು ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಇರಲಿ. ಇನ್ನು ಅತ್ಯಂತ ಯಶಸ್ವಿಯಾದಂಥ ಪಂದ್ಯಾಟಗಳನ್ನ ನಾವು ನಡೆಸೋಂಗೆ ಆಗಲಿ. ಅವರು ವೇದಿಕೆಯನ್ನ ಹಾವನ್ನ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಮೊದಲ ಹೋದರೆ ಆಘಾತ ತಣಬತ 6 ಓಟವನ್ನು ದಾಖಲಿಸಿಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದೆ. ಸತತ 4ನೇ ಬಾರಿಗೆ ಕೂಡ ಅವರ ಒಂದು ಪ್ರೋತ್ಸಾಹವನ್ನು ನಿಮಗೆ ನೀಡಿರ್ತಾರೆ. ಅವರಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳು. ಪ್ರತಿಯೊಂದು ಮತ್ತೆ ಬಳಸ್ತಾ ಇದೆ ಸಾರಿಗೆ ಭಾಗದಲ್ಲಿ 204ನೇ ಚೆಂಡಿಗಾಗಿ ಪುನೀತ್ ಸಾಟಗಾರ ಕೆಳಸರತೆ ಚೆಂಡುಗಳು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಓಟ್ಗಳಿಗೆ ಅವಕಾಶಗಳು ಇತ್ತ ಬರ್ತಾ ಇಲ್ಲ. ಇದೇ ಕ್ರೀಡಾ ಋತುವಿನ ಮತ್ತೊಂದು ಪಂದ್ಯ ಹೊಸ ವರ್ಷದಲ್ಲಿ ಮಾರ್ಚ್ ತಿಂಗಳ 26, 27, 28, 29 ಮತ್ತು 30, 31 ರಮೇಶ್ ಅಪ್ಪಿ ಹಾಗೂ ನಾಗೇಶ್ ಟಿಕೆ ವೇದಿಕೆ ಮೇಲೆ ಬನ್ನಿ. ಆರು ದಿನಗಳ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಮಾರ್ಚ್ ತಿಂಗಳ ವೇಳೆಯಿಂದ ಸಾಗುತ್ತೆ. ಧನ್ಯವಾದಗಳು ನಮ್ಮ ರಘುಚಂದನ್ ಅವರಿಗೆ. ಅವರ ಪ್ರೀತಿ ಪ್ರೋತ್ಸಾಹ ಮುಂದೆ ಕೂಡ ಹೀಗೆ ಇರಲಿ. ವೇದಿಕೆ ಮೇಲೆ ಜೈ ಕರ್ನಾಟಕ ಕ್ಯಾಪ್ಟನ್ ಹಾಗೂ ರಾಯಲ್ ಫ್ರೆಂಡ್ಸ್ ಕ್ಯಾಪ್ಟನ್ ಬೇಗ ಬರಬೇಕು. ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ ಸಿಕ್ಸರ್ ಕಿಂಗ್ ಸಕಲೇಶ್ಪುರ 8ಕ್ಕೆ 1. ಇನ್ನುಳಿದ 24 ಎಸೆದ ಪಂದ್ಯಾಟ ಜಯಕ್ಕಾಗಿ 28 ಓಟುಗಳು ಬರಬೇಕಾಗಿದೆ ಕೂಡ.
ಮಾರ್ಚ್ ತಿಂಗಳಲ್ಲಿ ಮತ್ತೊಂದು ವರ್ಷಗಾದ ಕ್ರಿಕೆಟ್ ಪಂದ್ಯಕೂಟ. ಶ್ರೀ ಅಥರ್ವ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ರಾಜ್ಯದಲ್ಲಿ ಶ್ರೀ ಅಥರ್ವ ಕಪ್ ಕೂಡ ಸಾಗುತ್ತೆ 2025 ಋತುವಿನ ಪಂದ್ಯಾಟವಾಗಿ. ವಿಜಯಿಗಳ ತಂಡ 3 ಲಕ್ಷ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರಣಸಬಳ ತಂಡ 2 ಲಕ್ಷ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ತೃತೀಯ ಸ್ಥಾನಿಗಳ ತಂಡ 1.5 ಲಕ್ಷವನ್ನು ಪಡ್ಕೊಳ್ತಾರೆ ಟ್ರೋಫಿಯ ಸಮೇತವಾಗಿ. ಚತುರ್ಥ ಸ್ಥಾನಿಗಳ ತಂಡ 1 ಲಕ್ಷವನ್ನು ಕೂಡ ಪಡ್ಕೊಳ್ಳಿಕ್ಕಿದ್ದಾರೆ. ಇವೆಲ್ಲವೂ ಕೂಡ ಮಾರ್ಚ್ ತಿಂಗಳಲ್ಲಿ ಸಾಗುತ್ತೆ. ಶ್ರೀ ಅಥರ್ವ ಕಪ್ 2026 ಪಂದ್ಯಾಟಕ್ಕಾಗಿ. ಆ ವೇದಿಕೆಯ ಮುಂಭಾಗದಲ್ಲಿ ಟಾಸ್ ಪ್ರಕ್ರಿಯೆ ಸಾಗುತ್ತೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಜೈ ಕರ್ನಾಟಕ ಬೆಂಗಳೂರು ಅವರನ್ನು ಎದುರಿಸುವಂತಹ ತಂಡ ರಾಯಲ್ ಫ್ರೆಂಡ್ಸ್ ನಾಯಕನಹಟ್ಟಿ. 2 ತಂಡಗಳ ನಾಯಕರು ಕೂಡ ವೇದಿಕೆಯಲ್ಲಿ ಸಾಗಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಅತಿಥಿಗಳ ಮುಖೇನವಾಗಿ ಒಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಅನ್ನು ನಡೆಸಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಬೌಲರ್ ರಂಗಸ್ವಾಮಿ ಮೂರನೇ ಓವರ್ ವೇದಿಕೆಗೆ ಮತ್ತೋರ್ವ ಬಿಜೆಪಿಯ ಮುಖಂಡರು ಅನಿತ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತಿಮ ಕ್ಷೇತ್ರಕ್ಷಣೆ ಬ್ಯಾಕಪ್ ಅನ್ನು ಕೂಡ ಆಟಗಾರರು ಮಾಡಿಕೊಂಡ್ರು. 1 ಓಟಗಳ ಸೇರ್ಪಡೆ ಮತ್ತೆ ಮಿಸ್ ಫೀಲ್ಡ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹಂತದಲ್ಲಿ 2ನೇ ಓಟ್ಗಳ ಪೂರೈಕೆಯನ್ನು ಕೂಡ ಸುಲಭ ಸಾಧ್ಯವಾಗಿ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ 10 ಓಟ್ಗಳು ದಾಖಲಾತಿಯನ್ನು ಪಡಿತಾ ಇದೆ. ಶ್ರೀ ಅಥರ್ವ ಕಪ್ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟವಾಗಿ ಸಾಗುತ್ತೆ. ಫ್ರೀ ಎಂಟ್ರಿ ಪಂದ್ಯ 3 ಲಕ್ಷ ರೂಪಾಯಿಗಳ ಪಂದ್ಯಾಟಕ್ಕಾಗಿ. ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಹಂತದಲ್ಲಿ 3ನೇ ಓವರ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮೂರನೇ ಚೆಂಡು ಧರ್ಮದ ರಿವರ್ಸ್ ಶಾಟ್ ಗೆಲ್ಲುವ ಪ್ರಯತ್ನ ಮತ್ತೆ ಸೋಲಬಲ್ಲ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡು ಧರ್ಮದೇ ಔಟ್. ಹೋದರೆ ಆಘಾತವೂ ಕೂಡ ಸಿಕ್ಸರ್ ಕಿಂಗ್ ಸಕಲೇಶ್ಪುರ. ಇಲ್ಲಿ ಮತ್ತೊಂದು ಆಘಾತವನ್ನು ಕಾಣ್ತಕ್ಕಂಥ ಒಂದು ತಂಡ ಕೂಡ. ನಮ್ಮ ಅರ್ಜುನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅರ್ಜುನ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹೊಸದಾನಿಗಳ ಕಲಿಕೆಯನ್ನು ಮಾಡ್ತಾ ಇದೆ. ಹಂತದಲ್ಲಿ ಸುದೀಪ್ ಹೊಸ ಆಟಗಾರನ ಪರಿಚಯವನ್ನ ಮಾಡ್ತಾ ಇದೆ. ಅಣ್ಣ ಎಕ್ಸ್ಟ್ರಾ ಪ್ಲೇಯರ್ ಬರಬೇಕು ನೋಡಿ, ಸ್ಕೋರ್ ಆಚೀಚೆ ಆಗುತ್ತೆ. ಮತ್ತೆ ನಮ್ಮನ್ನು ದೂರಬೇಡಿ ದಯವಿಟ್ಟು ನಿಮ್ಮನ್ನ ಕೇಳ್ತಾ ಇದ್ದೀವಿ. ನೇರ ಪ್ರಸಾರ ಟೆಲಿಕಾಸ್ಟ್ ಇರೋದ್ರಿಂದ ನಿಮ್ಮ ಎಕ್ಸ್ಟ್ರಾ ಪ್ಲೇಯರ್ಸ್ ನಿಮ್ಮ ಪಂದ್ಯಾಟ ಅಂತ ಬಂದಾಗ ಇರಬೇಕು ಅನ್ನೋದಾಗಿ ನಿಮ್ಮನ್ನ ಮತ್ತೆ ನಾವು ಕೇಳ್ತಾ ಇದ್ದೇವೆ. ಇದೀಗ ನಮ್ಮ ರಾಜವೀರ ಮದಕರಿ ನಾಯಕ ವೇದಿಕೆಗೆ ನಮ್ಮ ಮತ್ತೋರ್ವ ಬಿಜೆಪಿಯ ಮುಖಂಡರು ಅನಿತ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ. ಶ್ರೀಯುತ ಅನಿತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ವಿನಯ್ ಶಾಟ್ ಬೌಂಡ್ರಿ 4 ಓಟಗಳ ಸೇರ್ಪಡೆಯೂ ಕೂಡ. ಅಂಕಿಅಂಶ ದಾಖಲಾಗ್ತಾ ಇದೆ. ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ರಾಜವೀರ ಮಧುಕರ ನಾಯಕ 2025 ವೇದಿಕೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದೊಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತೆ ರಂಗಸ್ವಾಮಿ ಸಾರಿಗೆ ಭಾಗದಲ್ಲ ಪವನ್ ಸ್ವಲ್ಪ ಸ್ಟೇಜ್ ಮೇಲೆ ಎಲ್ಇಡಿ ಡಿಸ್ಪ್ಲೇ ಓಕೆ
ಬಹಳ ಹೊಡೆದ ಇದರ ಮಧ್ಯೆ ನಾಬಾಸ್ ಲಾಡಿವರ್ ಮತ್ತೆ ಬೌಂಡ್ರಿಗಳ ಸೇರ್ಪಡೆಯನ್ನು ಕೂಡ ಸಿಕ್ಸರ್ ಕಿಂಗ್ ಸಕಲೇಶ್ಪುರದ ಪರವಾಗಿ ಮಾಡಿಕೊಂಡ್ರು. ಬೌಂಡ್ರಿ 18 ಚೆಂಡುಗಳ ಮುಕ್ತಾಯದಲ್ಲಿ 18 ಓಟುಗಳು ದಾಖಲಾಗ್ತಾ ಇದೆ. ಇನ್ನು 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದ್ದಾವೆ. ಈಗ ರಾಜವೀರ ಮಧುಕರ ನಾಯಕ ವೇದಿಕೆಗೆ ನೀನಾಸಂ ಸತೀಶ್ ಅವರು, ಅದೇ ರೀತಿ ಸಪ್ತಮಿ ಗೌಡ ಅವರು ಹಾಗೂ ಅದೇ ರೀತಿ ಅವರ ಜೊತೆಯಲ್ಲಿ KR ಪೇಟೆ ಶಿವ ಅವರು, ಖ್ಯಾತ ಚಲನಚಿತ್ರ ನಟರು. ನೀನಾಸಂ ಸತೀಶ್, ಸಪ್ತಮಿ ಗೌಡ ಹಾಗೂ KR ಪೇಟೆ ಶಿವ ಅವರು ಇದೀಗ ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 18 ಎಸೆತ 18 ಓಟಗಳು ಬರಬೇಕಾಗಿದೆ ಕೂಡ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು ಆಟಗಾರರು. ಮತ್ತೆ ವಿನಂತನ ಮಾಡ್ತಾ ಇದ್ದೀವಿ. ಸಕಲೇಶ್ಪುರ ನಯಾಜ್ ಅವರ ಸುಪುತ್ರರಾದಂಥ ಆಫ್ತಾಬ್ ಅವರು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಅವರಿಗೊಂದು ಪ್ರೀತಿಯ ಸನ್ಮಾನ. ದಯವಿಟ್ಟು ಅವರು ವೇದಿಕೆ ಮುಂಭಾಗ ಆಸೀನರಾಗಬೇಕು. ಶ್ರೀಯುತ ಅನಿತ್ ಅವರು, ರಘುಚಂದನ್ ಅವರು ಹಾಗೂ ನಮ್ಮ ಸ್ವರೂಪಣ್ಣವರು ಎಲ್ಲರೂ ಸೇರಿ ಆಫ್ತಾಬ್ ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಅವರ ಪ್ರೀತಿ ಪ್ರೋತ್ಸಾಹಕ್ಕೆ. ಆಫ್ತಾಬ್ ಅವರಿಗೆ ಹರೀಶ್ ಸ್ಕಾರ್ಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬರೀ 4ನೇ ಓವರ್ ಮೊದಲ ಚೆಂಡಿಗೆ. ಅದೇ ರೀತಿ ಗುರುರಾಜ ಫರ್ನಿಚರ್ಸ್ ನ ಮಾಲೀಕರಾದಂಥ ವಿಷ್ಣು ಅವರು ವೇದಿಕೆ ಮುಂಭಾಗ ಬರಬೇಕು. ವಿಷ್ಣು ಅವರು ಕೂಡ ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಈ ಒಂದು ಟೂರ್ನಮೆಂಟ್ ನಡೆಸಲಿಕ್ಕೆ. ಅವರ ಪ್ರೀತಿ ಪ್ರೋತ್ಸಾಹ ಮುಂದೆ ಕೂಡ ಹಾಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅಣ್ಣ ಅಲ್ಲಿ ಅದೇ ರೀತಿ ನಮ್ಮ ಸಂದೀಪ್ ಅವರು, ಯಮ ಶೋರೂಮ್ ನ ಮಾಲೀಕರು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ವೇದಿಕೆ ಮೇಲೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ಕೂಡ ಈ ಒಂದು ರಾಜವೀರ ಮಧುಕರ ನಾಯಕ ಕಪ್ನ ಪ್ರಮುಖ ಪೋಷಕರು. ಅವರಿಗೂ ಕೂಡ ಈ ಒಂದು ಪ್ರೀತಿಯ ಸನ್ಮಾನ. ಧನ್ಯವಾದಗಳು ಅವರ ಪ್ರೀತಿ ಪ್ರೋತ್ಸಾಹಕ್ಕೆ. ಮೊತ್ತ ಸಿಂಗಲ್ಸ್ ಓಟುಗಳ ಪೂರೈಕೆಯನ್ನು ಕೂಡ ಆಟಗಾರರು ಮಾಡಿಕೊಂಡ್ರು. ತನ್ನ ಮೊತ್ತ 21 ಓಟುಗಳು ತಲುಪ್ತಾ ಇದೆ. ಚೆಂಡು ಸೀಮಾರಿಗೆ ಅವರ ಭಾಗವನ್ನು ರುದ್ರಪ್ಪ ಚೌಟ್ರಿಯ ಜಗದೀಶ್ ಅಣ್ಣವರು ದಯವಿಟ್ಟು ಆಸನಬೇಕು. ಅದೇ ರೀತಿ ನಮ್ಮ ಪಾಪಣ್ಣವರು ಆಸೀನರಾಗಬೇಕು. ಅವರಿಗೂ ಕೂಡ ಇದೊಂದು ಪ್ರೀತಿಯ ಸನ್ಮಾನ. ಸುದೀಪ್ ದಾನರ್ ರಿವರ್ಸ್ ಶಾಟ್ ಬೌಂಡ್ರಿಯ ಸೇರ್ಪಡೆಯನ್ನು ಕಾಣಬಹುದಾಗಿ ತನ್ನ ಮೊತ್ತ 25 ಓಟಗಳನ್ನು ತಲುಪ್ತಾ ಇದೆ ಕೂಡ. ಇನ್ನೊಂದು 5 ಮೊಮೆಂಟಸ್ ಬೇಕು ದಯವಿಟ್ಟು. ಕೃಪಣ್ಣ ಹಿಂದ್ಗಡೆ ರೂಮ್ ಇಂದ ಒಂದು 5 ಮೊಮೆಂಟಸ್ ದೊಡ್ಡದು. ಧನ್ಯವಾದಗಳು ನಮ್ಮ ಪಾಪಣ್ಣ ಅವರ ಒಂದು ಪ್ರೀತಿ ಪ್ರೋತ್ಸಾಹಕ್ಕೆ. ಅದೇ ರೀತಿ ಜಗಣ್ಣ ಅವರು ದಯವಿಟ್ಟು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾರದಮ್ಮ ರುದ್ರಪ್ಪ ಚೌಟ್ರಿಯ ಮಾಲೀಕರ ನಮ್ಮ ಜಗಣ್ಣವರಿಗೆ ಕೂಡ ಪ್ರೀತಿಯ ಸನ್ಮಾನ. ಅಂತಿಮ ಸಭಾ ಕೇಳ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಕಾಣುವಂತ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ದಾರೆ.
ಓಟುಗಳು ಬರ್ತಾ ಇದೆ. ಓವರ್ ಕೂಡ ಸಮಾಪ್ತಿ ಹಂತಕ್ಕೆ ಬರ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದ 4 ಓವರ್ಗಳ ಮುಕ್ತಾಯದ ಬಳಿಕ 27ಕ್ಕೆ 2 ಸಿಕ್ಸರ್ಸ್ ಕಿಂಗ್ ಸಕಲೇಶ್ಪುರ. 12 ಎಸೆತ ಜಯಕ್ಕಾಗಿ 9 ಓಟುಗಳು ಬರಬೇಕಾಗಿದೆ. ಸಿರಿಯ ಮಾಲೀಕರು ಅರ್ಜುನ್ ಬೇಗ ಬಾ 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 ಅವರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ. ಅದೇ ರೀತಿ ಸಂದೀಪ್ ಯಮ ಶೋರೂಮ್ ಮಾಲೀಕರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ನಮ್ಮ ಆತ್ಮೀಯರು ಸಂದೀಪ್ ಅವರು ಧರಣಿ ಮೋಟರ್ಸ್ನ ಮಾಲೀಕರು ಅವರು ಕೂಡ ದಯವಿಟ್ಟು ಆಸೀನ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ. JK ಕ್ಯಾಪ್ಟನ್, ರಾಯಲ್ ಫ್ರೆಂಡ್ಸ್ ನಾಯಕನಟ್ಟಿ ಕ್ಯಾಪ್ಟನ್. ಮ್ಯಾಚ್ ಮುಗಿತಾ ಬಂತು, ಇನ್ನೂ ಇಬ್ಬರು ಕ್ಯಾಪ್ಟನ್ ಬರಲಿಲ್ಲ, ಬೇಗ ಬರಬೇಕು. ಸ್ಟೇಜ್ ಮುಂದೆ ರಾಮಣ್ಣ ಅವ್ರು ನಿಂತಿದ್ದಾರೆ, ಬೇಗ ರಾಮಣ್ಣ ಹತ್ರ ಹೋಗ್ರಿ. ಜೈ ಕರ್ನಾಟಕ ತಂಡದ ಕ್ಯಾಪ್ಟನ್ ಹಾಗೂ ರಾಯಲ್ ಫ್ರೆಂಡ್ಸ್ ನಾಯಕನಟ್ಟಿ ಕ್ಯಾಪ್ಟನ್ ಬೇಗ ಬರಬೇಕು. ಮುಸಾಫರ್ ಸಾರ್ಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 12 ಎಸೆತ 9 ಅವಶ್ಯಕತೆ. ತರ ಒಂದು ಲೈಟ್ ಕಾರ್ಡ್ ಬಹಳಷ್ಟು ಒಂದು ಹೊಳತ ಕೂಡ ಶಾರ್ಟ್ ನಡುವೆ ಪೂರೈಕೆನ ಮಾಡಿಕೊಂಡ್ರೆ ಧರ್ಮದೇ ಒವಂತ್ರವನ್ನು ದಾಖಲಿಸಿರು. 2ನೇ ಓಟಗಳ ಪೂರೈಕೆಯೂ ಕೂಡ ಕ್ಷೇತ್ರಕ್ಷಣ ಮತ್ತೆ ಕೈ ಕೊಡ್ತಾ ಇದೆ. ಅವಳಿ ಓಟಗಳ ಹೆಚ್ಚುವರಿಯನ್ನು ಕೂಡ ಮಾಡಿಕೊಂಡ್ರು. ತಂಡದ ಮೊತ್ತ 29 ಓಟವನ್ನು ತಲುಪ್ತಾ ಇದೆ. 36ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಕಂಡ ಪಂದ್ಯ ಇಲ್ಲಿ ಸಾಕ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು ನಾಯಕರು ಇಮಿಡಿಯೇಟ್ ಟಾಸ್ಗೆ ಬರಬೇಕು. ಮುಖ್ಯ ವೇದಿಕೆ ಕಡೆ ಜೈ ಕರ್ನಾಟಕ ಬೆಂಗಳೂರು ನಾಯಕರು ಈ ತಮ್ಮದ ಹೆಸರನ್ನ ಚೆಂಡು ಮತ ಜಾರಿಯನ್ನ ಕಾಣ್ತಾ ಇದೆ ಕೂಡ. ತನ್ನ ಅಂಚನ ಸವದಂತ ಚೆಂಡು ಒಂದೋಟ ಹೆಸರು ಸೇರ್ಪಡೆ ಆರಂಭಿಕ ಜಾರಿ. 2ನೇ ಓಟ್ಗಳ ಪೂರೈಕೆಯನ್ನು ಕೂಡ ಮತ್ತೆ ಮಾಡಿಕೊಂಡ್ರು. ಅವಳಿ ಓಟ್ಗಳ ಹೆಚ್ಚುವರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಚೆಂಡಿನಲ್ಲಿ ತನ್ನ ಮೊತ್ತ ಕೂಡ 31 ಓಟವನ್ನು ತಲುಪ್ತಾ ಇದೆ. ಕೇವಲ 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೊದಲ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಇಲ್ಲಿ ಪಂದ್ಯಕೂಟವನ್ನ ಆಡ್ತಾ ಇದೆ ಕೂಡ. ಸಿಕ್ಸರ್ ಕಿಂಗ್ ಸಕಲೇಶ್ಪುರ ವಿರುದ್ಧವಾಗಿ ರಾಹುಲ್ ಕ್ರೇಡರ್ಸ್ ಚಿತ್ರದುರ್ಗ. ಅದೇ ರೀತಿ ನಮ್ಮ ನಾಗೇಂದ್ರ ಬಾಬು ಅವರು ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಅವರಿಗೆ ಒಂದು ಪ್ರೀತಿಯ ಸನ್ಮಾನ ಇರುತ್ತೆ. ಅವರು ಕೂಡ ನಮಗೆ ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಇಷ್ಟು ವಿಜೃಂಭಣೆಯಾಗಿ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಲಿಕ್ಕೆ. ಅವರಿಗೂ ಕೂಡ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. 3ನೇ ಚೆಂಡಿಗೆ ಕೆಲವೇ ಕ್ಷಣಗಳಲ್ಲಿ ಖ್ಯಾತ ಚಿತ್ರನಟ ಸತೀಶ್ ನೀನಾಸಂ, ಚಿತ್ರನಟಿ ಸಪ್ತಮಿ ಗೌಡ ಹಾಗೂ ಕಾಮಿಡಿಯನ್ KR ಪೇಟೆ ಶ್ರೀ ಅವರು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೂವತ್ತೆರಡರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಹಂತದಲ್ಲಿ ಕೇವಲ 4 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ತನ್ಮದೆ ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 5ನೇ ಓವರ್ ಅನ್ನು ಕಂಡುಕೊಳ್ತಾ ಇದೆ ಮುಸ್ತಫಾ. ಎತ್ತುಗಾರಿಕೆ ಭಾಗವನ್ನು ಕೂಡ ಇತ್ತ ಕಾಣ್ತಾ ಇದ್ದಾರೆ ಚಿತ್ರದುರ್ಗ ರಾಹುಲ್ ಕ್ರೇಡರ್ಸ್ ಪರವಾಗಿ. ಶ್ರೀಯುತ ಅನಿತ್ ಅವರಿಗೆ ರಾಜವೀರ ಮದಕರಿ ನಾಯಕ ಕಪ್ 2025 ವೇದಿಕೆಯ ಪರವಾಗಿ ಅವರಿಗೆ ಒಂದು ವಿಶೇಷವಾದಂಥ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಸನ್ಮಾನವನ್ನ ನಮ್ಮ ರಘುಚಂದನ್ ಅವರು, ಸೂರಪ್ಪಣ್ಣವರು ಹಾಗೂ ಎಲ್ಲ ಅತಿಥಿಗಳಿರುತ್ತೆ ಈ ಒಂದು ಸನ್ಮಾನವನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅವರ ಪ್ರೀತಿ ಪ್ರೋತ್ಸಾಹ ಮುಂದೆ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಅನಿತ್ ಅವರು ಬಿಜೆಪಿಯ ಮುಖಂಡರು,
ಅವರಿಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳ ಈ ವೇದಿಕೆ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಸರ್. ಯಾರ್ ಕಲ್ಲಾಂಡ್ ಆಡುವರು ಓಟಗಳನ್ನ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು. ಒಂದೆರಡು ಐಶ್ವರ್ಯ ಸೇರ್ಪಡೆ ಕೂಡ ನಡುವೆ ಈ ಹಂತದಲ್ಲಿ ಆಟಗಾರರು ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 34 ಓಟಗಳು ಮೊದಲ 5 ಓವರ್ಗಳ ಮುಕ್ತಾಯದಲ್ಲಿ ದಾಖಲಾತಿಯನ್ನು ಪಡಿತಾ ಇದೆ. ಎರಡು ಓಟಗಳು ಬರಬೇಕಾಗಿದೆ ಕೂಡ. ಪ್ರತಿ ತನ್ಮದ ಸರ್ವನ ಚೆಂಡು ಮತ್ತೆ ಒಂದು ಸೇರ್ಪಡೆ ಕಾಣುವಂತ ಪ್ರಯತ್ನ ಯಶಸ್ಸನ್ನು ಕೂಡ ಆಟಗಾರರು ಪಡ್ಕೊಂಡ್ರು. ಪಂದ್ಯಾಟ ಸಮಬಲದ ಬರ್ತಾ ಇದೆ. ರಿಪಬ್ಲಿಕ್ ಬಸ್ ನ ಮಾಲೀಕರು ಅವರು ಕೂಡ ವೇದಿಕೆ ಮುಂಭಾಗ ಬರಬೇಕು. ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಮನೋರು ಅವರಿಗೆ ಕೂಡ ಒಂದು ಪ್ರೀತಿಯ ಸನ್ಮಾನ. ಧನ್ಯವಾದಗಳು ಮನು ಅವರಿಗೆ ಅವರ ಒಂದು ಪ್ರೀತಿ ಪ್ರೋತ್ಸಾಹಕ್ಕೆ. ಅಣ್ಣ ಜೈ ಕರ್ನಾಟಕ ನಾಯಕರು ಟಾಸ್ ಬರಬೇಕು. ನಿಮ್ಮನ್ನ ಮತ್ತೆ ಕೇಳ್ತಾ ಇದ್ದೀವಿ. ಜೈ ಕರ್ನಾಟಕ ಬೆಂಗಳೂರು ಲಾಸ್ಟ್ ಕಾಲ್ ಇದು. ಆದಷ್ಟು ಬೇಗ ಟಾಸ್ಗೆ ಬರಬೇಕೆಂದು ನಿಮ್ಮನ್ನ ಕೇಳ್ತಾ ಇದ್ದೇವೆ. ಕೇವಲ ಒಂದು ಓಟದ ಅವಶ್ಯಕತೆಯನ್ನು ಕೂಡ ಕಾಣಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ಸಿಕ್ಸರ್ ಕಿಂಗ್ ಸಕಲೇಶ್ಪುರ. ರಾಯಲ್ ಫ್ರೆಂಡ್ಸ್ ನಾಯಕ ನಟಿ ನಾಯಕರು ನೀವು ಕೂಡ ಇಮೇಲ್ ಟಾಸ್ಗೆ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ವಿಜಯಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಿಜಯಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗಾಗಿ ಜೈ ಕರ್ನಾಟಕ ಹಾಗೂ ರಾಯಲ್ ಫ್ರೆಂಡ್ಸ್ ನಾಯಕ ನಟಿ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಬರಬೇಕು. ಲಾಸ್ಟ್ ಕಾಲ್ ಇದು, ಬೇಗ ಬರಬೇಕು. ಕೇವಲ 11 ಗಂಟೆ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು. ಎರಡು ತಂಡದ ನಾಯಕರು ಇಮಿಡಿಯೇಟ್ ಆಗಿ ಬರಬೇಕು. ಪಂದ್ಯ ಮುಗಿದ ಮೇಲೆ ಎರಡು ತಂಡದ ಆಟಗಾರರು ಅಲ್ಲೇ ಲೈನ್ ಅಪ್ ಮಾಡಿ. ಬುಟ್ಟುಬಾಯ್ ಇನ್ನು ಮ್ಯಾಚ್ ಮುಗ್ದಿಲ್ಲ. ಬುಟ್ಟುಬಾಯ್ ಮ್ಯಾಚ್ ಮುಗ್ದಿಲ್ಲ, ಇನ್ನು ಬನ್ನಿ, ಇನ್ನೊಂದು ರನ್ ಇದೆ. ರನೌಟ್ಸ್ ಮುಖೇನವಾಗಿ ವಿಕೆಟ್ ಅನ್ನು ಕಳ್ಕೊಂಡ ತಂಡ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ ಕೂಡ. ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಹೊರಹೊಣೆಗಾಗಿ ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ರಾಯಲ್ ಫ್ರೆಂಡ್ಸ್ ನಾಯಕನಹಟ್ಟಿ. ನಾಳೆಯ ಶೆಡ್ಯೂಲ್ ಏನಿದೆ ಆ ಶೆಡ್ಯೂಲ್ ಪ್ರಕಾರವೇ ಪಂದ್ಯಾಟ ಸಾಗುತ್ತೆ. ಇದು ನಾವು ಹೇಳ್ತಾ ಇರೋದಲ್ಲ, ಆಯೋಜಕರೇ ಒಂದು ತೀರ್ಮಾನವನ್ನು ಮಾಡಿಕೊಂಡು ಆ ಶೆಡ್ಯೂಲ್ ಅನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಆ ಶೆಡ್ಯೂಲ್ ಪ್ರಕಾರ ಯಾರ್ಯಾರ ಮೇಲೆ ಯಾರ್ಯಾರಿಗೆ ಮ್ಯಾಚ್ ಇದೆ ಆ ಟೈಮ್ಗೆ ಸಾಗುತ್ತೆ. ತಾವೆಲ್ಲರೂ ಕೂಡ ಸಹಕರಿಸಬೇಕು ಎಂದು ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಜೈ ಕರ್ನಾಟಕ ತಂಡದ ಆಟಗಾರರು ಹಾಗೂ ನಾಯಕ್ ನಟಿ ರಾಯಲ್ ಫ್ರೆಂಡ್ಸ್ ಎರಡು ತಂಡದ ಆಟಗಾರರು ವೇದಿಕೆಯ
ಮುಂಭಾಗ ಸೆಂಟರ್ ಪಿಚ್ ಲೈನ್ ಅಪ್ ಮಾಡಿ ದಯವಿಟ್ಟು. ನಾಳೆಯ ಟೈಸ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋ ಒಂದು ಸೂಚನೆ ನಾಯಕರು ಆಯೋಜಕರು ಕೊಡ್ತಾ ಇದ್ದಾರೆ. ಅದನ್ನ ಚಾಚು ತಪ್ಪದೆ ನೀವು ಫಾಲೋ ಮಾಡಿಕೊಂಡು ಪಂದ್ಯಾಟವನ್ನು ಆಡಬೇಕು.